ಮತ್ತೊಮ್ಮೆ ಹೃದಯಕ್ಕೆ ಒಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯ ದೇವಜನರೇ, ಇಂದು ನಾವು ನೋಡಲಿರ್ತಕ್ಕಂಥ ದೇವರ ವಾಕ್ಯ ಆದಿಕಾಂಡ 1ನೇ ಅಧ್ಯಾಯ 13ನೇ ವಚನ. ಹೀಗೆ ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ 3ನೆಯ ದಿನವಾಯಿತು. ಈ ವಾಕ್ಯವು ಹೇಳುವ ಪ್ರಕಾರ ಪ್ರಿಯರೇ, ಇದು 3ನೆಯ ದಿನದ ಸೃಷ್ಟಿ ಕ್ರಿಯೆಯ ಅಂತಿಮ ಸಾರಾಂಶ. ಈ ವಾಕ್ಯದಲ್ಲಿ ಯಾವುದೇ ಹೊಸ ಸೃಷ್ಟಿಯನ್ನ ವಿವರಿಸುವುದಿಲ್ಲ, ಆದರೆ ದೇವರು ತನ್ನ ಕಾರ್ಯವನ್ನ ಪೂರ್ಣಗೊಳಿಸಿ ಮುಗಿಸಿದ್ದನ್ನು ಸೂಚಿಸುವಂಥದ್ದಾಗಿದೆ. ಹಾಗಾದರೆ 3ನೆಯ ದಿನದಲ್ಲಿ ಕರ್ತನು ಏನನ್ನೆಲ್ಲ ಸೃಷ್ಟಿ ಮಾಡಿದರು ಎಂಬುದಾಗಿ ನಾವು ನೋಡುವಾಗ, ಮೊದಲನೇದಾಗಿ ಒಣನೆಲ ಕಾಣಿಸಿಕೊಂಡಿತು, ಎರಡನೇದಾಗಿ ಸಾಗರಗಳಿಗೆ ಗಡಿ ಹಾಕಲಾಯಿತು, ಮತ್ತು ಕೊನೆಯದಾಗಿ ಸಸ್ಯಗಳು ಮತ್ತು ಮರಗಳು ಉಂಟಾದವು. ಈಗ ದೇವರು ಆ ದಿನವನ್ನ ಮೆಚ್ಚಿ ಮುಕ್ತಾಯಗೊಳಿಸುತ್ತಾ ಇದ್ದಾರೆ. ಹಾಗಾದರೆ ಈ ವಾಕ್ಯದಲ್ಲಿ ನಾವು ನೋಡುವಾಗ, ಮೊದಲನೇದಾಗಿ ಸಾಯಂಕಾಲವು ಪ್ರಾತಃ ಕಾಲವು ಎನ್ನುವಂಥ ಪದಗಳು ಮತ್ತೊಮ್ಮೆ ಇದು ಒಂದು ದಿನವನ್ನ ಸ್ಪಷ್ಟವಾದಂಥ ಒಂದು ಸಮಯ ಘಟಕವನ್ನ ಗುರುತಿಸುವಂಥದ್ದಾಗಿದೆ. ಅಂದರೆ ಅರ್ಥ, ಇದು ದಿನಗಳು ಬಂದ್ಬಿಟ್ಟು ರೂಪಕವಾದಂಥ ದಿನಗಳಲ್ಲ, ಆದರೆ ಕರ್ತನ ಕ್ರಮಬದ್ಧವಾದಂಥ ಕಾಲಘಟಕಗಳು ಎಂಬುದನ್ನು ನಾವು ನೋಡಬಹುದು. ದೇವರ ಕಾರ್ಯವು ಕರ್ತನ ಕಾಲದೊಳಗೆ ನಡೆಯುತ್ತದೆ ಎಂಬುದನ್ನು ನಾವು ಗಮನಿಸಬಹುದು. ಮತ್ತು 3ನೆಯ ದಿನವಾಯಿತು ಎನ್ನುವಂಥ ಪದಗಳು ಇದು ದೇವರ ಸೃಷ್ಟಿಯ ಕಾರ್ಯದಲ್ಲಿ ನಿರಂತರತೆ ಇದೆ ಎಂಬುದನ್ನು ಸೂಚಿಸುವಂಥದ್ದಾಗಿದೆ, ಅದಲ್ಲದೆ ಕ್ರಮವಿದೆ ಎಂಬುದನ್ನು ಸೂಚಿಸುವಂಥದ್ದಾಗಿದೆ. ಅಂದರೆ ಅರ್ಥ, ದೇವರು ಗೊಂದಲವಾಗಿ ಕೆಲಸ ಮಾಡುವವರಲ್ಲ, ಆದರೆ ದಿನದಿಂದ ದಿನಕ್ಕೆ ಕಾರ್ಯವನ್ನ ಮುನ್ನಡೆಸುತ್ತಾ ಇದ್ದಾರೆ, ರೂಪಿಸುತ್ತಾ ಇದ್ದಾರೆ ಎನ್ನುವಂಥದ್ದನ್ನು ಸೂಚಿಸುವಂಥದ್ದಾಗಿದೆ. ಈ ವಾಕ್ಯ ನಮಗೆ ತಿಳಿಸುವಂತ ಸತ್ಯಗಳು ನಾವು ನೋಡುವಾಗ, ದೇವರು ಆರಂಭಿಸುವುದನ್ನ ಪೂರ್ಣಗೊಳಿಸುವಂತ ದೇವರಾಗಿದ್ದಾರೆ. ದೇವರ ಕಾರ್ಯದಲ್ಲಿ ವಿರಾಮವೂ ಇದೆ, ಹಾಗೆಯೇ ಪರಿಶೀಲನೆಯೂ ಇದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಮತ್ತು ಪ್ರಮುಖವಾಗಿ ಕಾಲವು ದೇವರ ಆಡಳಿತದೊಳಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ. ಅಂದರೆ ಅರ್ಥ, ಸೃಷ್ಟಿಯ ಪ್ರಗತಿಯು ದೇವರ ನಿಯಂತ್ರಣದಲ್ಲಿಯೇ ಸಾಗುತ್ತಾ ಇದೆ ಎಂಬುದನ್ನು ನಾವು ಗಮನಿಸಬಹುದು. ಹಾಗಾದರೆ ಈ ವಾಕ್ಯದಿಂದ ಬರುವಂತ ನಮಗೆ ಒಂದು ವಾಗ್ದಾನ, ದೇವರು ನಿಮ್ಮ ಜೀವನದ, ನನ್ನ ಜೀವನದ ಹಂತಗಳನ್ನ ನಿರ್ಲಕ್ಷಿಸುವವರಲ್ಲ. ಪ್ರತಿದಿನ ಪ್ರತಿ ಹಂತ ಕರ್ತನ ದೃಷ್ಟಿಗೆ ಲೆಕ್ಕದಲ್ಲಿದೆ ಪ್ರಿಯರೇ. ನೀವು ಇಂದು 3ನೆಯ ದಿನ ಹಂತದಲ್ಲಿದ್ದರೂ ದೇವರು ನಿಮ್ಮ ಜೀವನವನ್ನ ಕ್ರಮಬದ್ಧವಾಗಿ ನಡೆಸುತ್ತಾ ಇದ್ದಾರೆ. ಹಾಗಾದರೆ ನಾವು ಕೈಗೊಳ್ಳಬೇಕಾಗಿರ್ತಕ್ಕಂಥ ಒಂದು ಆಜ್ಞೆ, ದೇವರು ನೀಡಿದ ಪ್ರತಿ ದಿನವನ್ನ ಗೌರವಿಸಬೇಕು. ದಿನವನ್ನು ಅರ್ಥವಿಲ್ಲದಂತೆ ಕಳೆಯಬಾರದು, ಹೊರತು ದೇವರ ಕಾರ್ಯದ ಒಂದು ಭಾಗವೆಂದು ಸ್ವೀಕರಿಸಿ ಗೌರವಿಸಬೇಕು, ನಡೆಯಬೇಕು. ಪ್ರತಿದಿನವೂ ದೇವರ ಒಂದು ಉದ್ದೇಶಕ್ಕಾಗಿ ಬದುಕಬೇಕು ಪ್ರಿಯರೇ. ಇದನ್ನು ನೆನಪಿಟ್ಟುಕೊಳ್ಳೋಣ. ದೇವರು ದಿನಗಳನ್ನು ಲೆಕ್ಕಿಸುವಂತ ದೇವರು. ನಿಮ್ಮ ದಿನಗಳು, ನನ್ನ ದಿನಗಳು ಕರ್ತನ ಕೈಯಲ್ಲಿದೆ. ನಾಳೆ ಭೇಟಿಯಾಗೋಣ. ದೇವರು ನಿಮ್ಮ ದಿನವನ್ನ ಆಶೀರ್ವದಿಸಲಿ. ಆಮೇನ್.